ಆ ಗುಂಡು ಜನಾರ್ದನ್ ರೆಡ್ಡಿ ಮನೆ ಕಿಟಕಿ ಪಡ್ಕಿ ಎಲ್ಲ ಹೊಡೆದಾಕಿದಾವಂತೆ. ಸೊ ಆಗ ದೊಡ್ಡ ಗಲಾಟೆ ಆಗುತ್ತೆ. ಹಂಗಂತ ಜನಾರ್ದನ್ ರೆಡ್ಡಿ ಕೈಲಿ ಏನು ಗನ್ ಇಲ್ಲ ಅಂತ ಅನ್ಕೋಬೇಡಿ. ಇವ್ರ ಕೈಲೂ ಗನ್ ಇದಾವೆ ಬೇಕಾದಷ್ಟು. ಇವ್ರ ಕಡೆಯವರು ಗನ್ ತೆಗೆದ್ರಂತೆ. ಎಲ್ಲರೂ ಫೈರ್ ಮಾಡ್ಕೊಳ್ತಾರೆ. ಪೊಲೀಸರಿಗೆ ಪಾಪ ಪರಿಸ್ಥಿತಿ ಹತೋಟಿಗೆ ತರೋದು ಹೆಂಗೆ? 3,000-4,000 ಜನ ಸೇರ್ಬಿಡ್ತಾರೆ ಅಷ್ಟೊತ್ತಿಗೆ. ಬಳ್ಳಾರಿ ನಗರದಲ್ಲೇ ದೊಣ್ಣೆ, ಕಲ್ಲು ಇದ್ದು ಬದವನ್ನೆಲ್ಲ ಎತ್ಕೊಂಡ್ ಬಂದ್ಬಿಡ್ತಾರೆ ಜನ. ಸೊ ಆಗ ಪೊಲೀಸರು ಕೂಡ ಫೈರ್ ಮಾಡಿದ್ದಾರೆ. ಅಲ್ಲಿ ಇದೇ ಕಾಂಗ್ರೆಸ್ MLA ನಾರಾ ಭರತ್ ಅಂತ ಕರೀತಾರೆ, ನಾರಾ ಭರತ್ ರೆಡ್ಡಿ ಅಂತ ಅವ್ರ ಹೆಸರು. ಸೊ ಅವರ ಆಪ್ತ ಬಳಗದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋಗ್ತಾನೆ. ಆತನ ಹೆಸರು ರಾಜಶೇಖರ್ ಅಂತ. ಇನ್ನು ಪಾಪ ಚಿಕ್ಕ ವಯಸ್ಸು 30 ಒಳಗಿದ್ದಾರೆ. ಬಹುಶಃ ಇವರಿಗೂ ಒಂದಿಷ್ಟು ಬುದ್ಧಿ ಬೇಕು ಬಿಡಿ, ಈ ಕಾರ್ಯಕರ್ತರಿಗೂ. ಯಾಕೆಂದ್ರೆ ಯಾರೋ MLAಗಾಗಿ ಇವ್ರು ಸಾಯ್ತಾರೆ, ಇವ್ರು ಗುಂಡಾರಿಸ್ತಾರೆ, ಇವ್ರು ಹೊಡ್ಕೊಳ್ತಾರೆ, ಕಲ್ಲು ದೊಣ್ಣೆ ಎತ್ಕೊಂಡು ಹೋಗ್ತಾರೆ ಅಂತಂದ್ರೆ ಇವ್ರಿಗೂ ಒಂದು ಸಾಮಾನ್ಯ ಜ್ಞಾನ ಇರಬೇಕಾಗತ್ತೆ ಇಂಥ ಕಾರ್ಯಕರ್ತರಿಗೂ. ಸೊ ನಮ್ಮ ಕುಟುಂಬ, ನಮ್ಮ ತಂದೆ ತಾಯಿ ಇವರೆಲ್ಲರ ಬಗ್ಗೆ ಒಂದಿಷ್ಟು ಜವಾಬ್ದಾರಿ ಇರಬೇಕಾಗುತ್ತೆ. ಪಾಪ ಆ ತಾಯಿ ಮಾತಾಡ್ತಾ ಇದ್ರು,